ಕ್ಷಣಕ್ಕೂ ರಂಗೇರ್ತಾನೆ ಇದೆ ಕುರುಕ್ಷೇತ್ರ ಲೋಕ ಮಹಾಯುದ್ಧ. ಮತದಾನದ ದಿನಾಂಕ ಹತ್ರ ಆಗ್ತಾ ಇದ್ದಂತೆ ಮತ್ತಷ್ಟು ಕಾವು ಪಡೆದುಕೊಳ್ತಾ ಇದೆ. ಕಾಂಗ್ರೆಸ್ ಮತ್ತು ಮೈತ್ರಿ ಮಧ್ಯೆ ಕ್ಷೇತ್ರಕ್ಕಾಗಿ ಮತ ಮಂಥನ ನಡೀತಾ ಇದೆ. ಕ್ಷಣ ಕ್ಷಣಕ್ಕೂ ರಂಗೇರ್ತಾ ಇದೆ ಕುರುಕ್ಷೇತ್ರದ ಮಹಾ ಕದನ. ಗೆಲ್ಲೋರು ಯಾರು, ಸೋಲೋರು ಯಾರು? ಈಗಾಗಲೇ 2024ರ ಸಾರ್ವತ್ರಿಕ ಚುನಾವಣೆಗೆ ಎಲ್ಲಿಲ್ಲದ ಕಸರತ್ತು ನಡೀತಾ ಇದೆ. ನಾನಾ ನೀನಾ ಅನ್ನುವಂತಹ ಫೈಟ್ ಈಗಾಗಲೇ ಆರಂಭ ಆಗಿದೆ. ಗೆಲ್ಲೋರು ಯಾರು, ಗೆದ್ದು ದೆಹಲಿಯ ಗದ್ದುಗೆಯನ್ನ ಏರೋರು ಯಾರು ಅನ್ನುವಂಥ ಪ್ರಶ್ನೆಯೂ ಕೂಡ ಉದ್ಭವ ಆಗ್ತಾ ಇದೆ. ಈಗಾಗಲೇ 10 ವರ್ಷಗಳ ಕನಸನ್ನ ನನಸು ಮಾಡಿಕೊಳ್ಳೋದಕ್ಕೆ ಕಾಂಗ್ರೆಸ್ ನಾಯಕರು ತುದಿ ಗಾಲಿನಲ್ಲಿ ನಿಂತರೆ 3ನೇ ಬಾರಿಯೂ ಆಧಿಪತ್ಯವನ್ನ ಸ್ಥಾಪನೆ ಮಾಡೋದಕ್ಕೆ ಬಿಜೆಪಿ ನಾಯಕರು ಹವಣಿಸ್ತಾ ಇದ್ದಾರೆ. ಪ್ರಚಾರ 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 ಈಗ 2024ರ ಸೆಂಟ್ರಲ್ ಎಲೆಕ್ಷನ್ ಅನ್ನ ಗೆಲ್ಲೋದಕ್ಕೆ ಕೊನೆಯ ಅಸ್ತ್ರ ಪ್ರಚಾರ. ಹಾಗಾಗಿ ಬ್ರದರ್ಸ್ ವಿರುದ್ಧ ಅಬ್ಬರ, ಕೈಕೋಟಿಯಲ್ಲಿ ಪಾಂಚಜನ್ಯ. ಹೈವೋಲ್ಟೇಜ್ ಕ್ಷೇತ್ರವನ್ನ ವಶಕ್ಕೆ ಪಡೆಯೋದಕ್ಕೆ ಮೈತ್ರಿ ಮಂತ್ರವನ್ನ ಜಪಿಸ್ತಾ ಇರುವಂತಹ ಸಂದರ್ಭದಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಮೈತ್ರಿ ನಾಯಕರಿಂದ ಪವರ್ ಶೋ ನಡೆಯುತ್ತೆ. ಆಡಳಿತ ಕಾಂಗ್ರೆಸ್ ವಿರುದ್ಧ ಲೋಕ ಮತ ಕಹಳಿಯನ್ನ ಮೊಳಗಿಸ್ತಾರೆ. ಬೆಂಗಳೂರು ದಕ್ಷಿಣ, ಬೆಂಗಳೂರು ಗ್ರಾಮಾಂತರದಲ್ಲಿ ರೋಡ್ ಶೋ ಮಾಡೋದ್ರ ಮುಖಾಂತರ ಈ ಬಾರಿ ಕಾಂಗ್ರೆಸ್ಗೆ ಟಕ್ಕರನ್ನ ಕೊಡೋದಕ್ಕೆ ಬಿಜೆಪಿ ಸೇರಿದಂತೆ ಜೆಡಿಎಸ್ನ ಅಧಿನಾಯಕರು ಸನ್ನದ್ಧರಾಗಿದ್ದಾರೆ. ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಮಧ್ಯಾಹ್ನ 3:30ಕ್ಕೆ ಬೆಂಗಳೂರು ಉತ್ತರದಲ್ಲಿ ಮತ ಮೇನಿಯಾ ನಡೆಯುತ್ತೆ. ಶೋಭಾ ಕರಂದ್ಲಾಜೆ ಅವರ ಪರವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಚಾರವನ್ನು ನಡೆಸ್ತಾರೆ. ಸಂಜೆ 6 ಗಂಟೆಗೆ RR ನಗರದಲ್ಲಿ ದಳಪತಿಗಳು ಬೃಹತ್ ರೋಡ್ ಶೋ ಕೂಡ ನಡೆಸ್ತಾರೆ. ಮೈತ್ರಿ ಅಭ್ಯರ್ಥಿ CN ಮಂಜುನಾಥ್ ಅಂದ್ರೆ ಅವರ ಭಾವನಾ ಪರವಾಗಿಯೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಚಾರವನ್ನು ನಡೆಸ್ತಾರೆ. ಇಲ್ಲಿ ಅಜೆಂಡಾ ಇಷ್ಟೇ, ಬೆಂಗಳೂರು ಗ್ರಾಮಾಂತರವನ್ನ ಈ ಬಾರಿ ಶತಾಯಗತಾಯ ತಮ್ಮ ವಶಕ್ಕೆ ಪಡ್ಕೋಬೇಕು. ಬಂಡೆ ಬ್ರದರ್ಸ್ ಅಂದ್ರೆ ಬೆಂಗಳೂರು ಗ್ರಾಮಾಂತರ, ಕನಕಪುರ ಅಷ್ಟೇ ಅಲ್ಲ, ಇಲ್ಲಿ ಗೆದ್ದು ತೋರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮೈತ್ರಿ ನಾಯಕರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲೂ ಕೂಡ ಚುನಾವಣಾ ಪ್ರಚಾರವನ್ನ ನಡೆಸ್ತಾರೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿನ ಬೃಹತ್ ಬಹಿರಂಗ ಸಭೆಯಲ್ಲೂ ಕೂಡ ಭಾಗಿಯಾಗ್ತಾರೆ. ದಾಸರಳ್ಳಿ ಆಗಿರ್ಬೋದು, ಬೆಂಗಳೂರು ಉತ್ತರ ಆಗಿರ್ಬೋದು, ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲೂ ಕೂಡ ಚುನಾವಣಾ ಪ್ರಚಾರವನ್ನು ನಡೆಸ್ತಾರೆ. ರೋಡ್ ಶೋ ಕೂಡ ನಡೆಸ್ತಾರೆ. ಅದಾದ ನಂತರ ರಾಜರಾಜೇಶ್ವರಿ ನಗರ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲೂ ಕೂಡ ಚುನಾವಣಾ ಪ್ರಚಾರವನ್ನು ನಡೆಸಲಿದ್ದಾರೆ. ಈಗ 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನ ಗೆಲ್ಲಲೇಬೇಕು. ಈ ಹಿಂದೆ 25 ಸಂಸದರನ್ನ ರಾಜ್ಯದಿಂದ ಕೇಂದ್ರಕ್ಕೆ ಕಳಿಸಿದ್ವಿ. ಬಟ್ ಇನ್ನು 3 ಲೋಕಸಭಾ ಕ್ಷೇತ್ರವನ್ನ ಯಾಕೆ ಬಿಡಬೇಕು? ಆ 3 ಲೋಕಸಭಾ ಕ್ಷೇತ್ರವನ್ನು ಕೂಡ ಕಬ್ಜಾ ಮಾಡಬೇಕು. ಎಲ್ಲಿ ಆ 3 ಲೋಕಸಭಾ ಕ್ಷೇತ್ರವನ್ನ ಕಳ್ಕೊಂಡಿದ್ವೋ ಅಲ್ಲಿ ಗೆಲ್ಲಬೇಕು ಅನ್ನುವಂಥ ನಿಟ್ಟಲ್ಲಿ. ಅದರಲ್ಲಿ ಈಗ ಬೆಂಗಳೂರು ಗ್ರಾಮಾಂತರವೂ ಕೂಡ ಒಂದು. ಅಲ್ಲಿ DK ಶಿವಕುಮಾರ್ ಅವರ ತಮ್ಮ DK ಸುರೇಶ್ ಅವರು ಬಹಳ ಗೆಲುವಿನ ನಾಗಾಲೋಟವನ್ನ ನೋಡಿದ್ರು. ಈ ಬಾರಿ ಬಹಳ ಟಫೆಸ್ಟ್ ಫೈಟ್ ಅನ್ನ ಕೊಡ್ತಾ ಇದೆ. ಯಾಕಂದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರ ಭಾವ, ಮಾಜಿ ಪ್ರಧಾನಿ ದೇವೇಗೌಡರ ಅಳಿಯ ಡಾಕ್ಟರ್ CN ಮಂಜುನಾಥ್ ಅವರು ಅಖಾಡದಲ್ಲಿ ಇದ್ದಾರೆ. ಈ ಬಾರಿ DK ಬ್ರದರ್ಸ್ಗೆ ಟಕ್ಕರನ್ನ ಕೊಡಲೇಬೇಕು ಅಂತಂದ್ರೆ ಮಾಜಿ ಪ್ರಧಾನಿ ದೇವೇಗೌಡರ ಅಳಿಯ ಗೆಲ್ಲಲೇಬೇಕು ಅನ್ನುವಂಥ ನಿಟ್ಟಲ್ಲಿ ಇಡೀ ಬಿಜೆಪಿ ಟೀಮ್ ಬಹಳ ಕಸರತ್ತನ್ನು ನಡೆಸ್ತಾ ಇದೆ. ಹಾಗಾಗಿನೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಡಾಕ್ಟರ್ CN ಮಂಜುನಾಥ್ ಅವರ ಪರವಾಗಿ ಬೃಹತ್ ಸಭೆ ಸಮಾವೇಶ ರೋಡ್ ಶೋವನ್ನು ನಡೆಸೋದ್ರ ಮುಖಾಂತರ 5 ಲಕ್ಷ ಲೀಡಿಂಗ್ನಲ್ಲಿ ಡಾಕ್ಟರ್ CN ಮಂಜುನಾಥ್ ಅವರು ಗೆಲ್ತಾರೆ ಅನ್ನುವಂಥ ಒಂದು ಸ್ಲೋಗನ್ ಅನ್ನ ಹೇಳೋಗಿದ್ದಾರೆ. ಬಟ್
ಆ ಸ್ಲೋಗನ್ ಇದೆಯಲ್ಲ, 5 ಲಕ್ಷ ಮತಗಳ ಅಂತರದಿಂದ ಈ ಬಾರಿ ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ CN ಮಂಜುನಾಥ್ ಅವರನ್ನ ಗೆಲ್ಲಿಸ್ಕೊಂಡು ಬರ್ತೀವಿ ಅನ್ನುವಂಥ ಹೇಳಿಕೆ ಇತ್ತ DK ಬ್ರದರ್ಸ್ ನಿದ್ದೆಯನ್ನ ಗೆಡಿಸಿದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ರೇಣುಕಾ. ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಎಸ್ ರೇಣುಕಾ, ಒಂದು ಕಡೆ ಗೆಲುವಿನ ನಾಗಾಲೋಟವನ್ನ ನೋಡೋದಕ್ಕೆ ಮೈತ್ರಿ ನಾಯಕರು ಬಹಳ ದೊಡ್ಡ ಮಟ್ಟದಲ್ಲಿ ಪ್ಲಾನಿಂಗ್ಸ್ ಅನ್ನ ಹಾಕೊಂಡಿದ್ದಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ HD ಕುಮಾರಸ್ವಾಮಿ ಅವರು ರಾಜರಾಜೇಶ್ವರಿ ನಗರ ಆಗಿರ್ಬೋದು, ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ದಾಸರಹಳ್ಳಿ, ಬೆಂಗಳೂರು ಉತ್ತರ ಈ ಭಾಗದಲ್ಲಿ ಭರ್ಜರಿ ಪ್ರಚಾರವನ್ನ ಮಾಡೋದಲ್ಲದೆ ರೋಡ್ ಶೋ ಕೂಡ ನಡೆಸ್ತಾ ಇದ್ದಾರೆ. ಇದರಿಂದ ಕಾಂಗ್ರೆಸ್ ನಾಯಕರಿಗೆ ಹೇಗೆಲ್ಲ ಟಕ್ಕರನ್ನು ಕೊಡಬಹುದು ಅಂತ. ಎಸ್ ಚಂದ್ರಕಲಾ, ಏನು NDA ಮೈತ್ರಿಕೂಟದಿಂದ ಈಗಾಗಲೇ ಸಾಕಷ್ಟು ಬಾರಿ ಒಂದು ಬೆಂಗಳೂರು, ಅದರಲ್ಲೂ ಬೆಂಗಳೂರು ಗ್ರಾಮಾಂತರ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಪ್ರಧಾನಮಂತ್ರಿಗಳು ಸಹ ಬಂದ್ಬಿಟ್ಟು ಒಂದಿಷ್ಟು ಅಲ್ಲಿರ್ತಕ್ಕಂಥ ಅಭ್ಯರ್ಥಿಗಳ ಪ್ರಚಾರವನ್ನು ಕೂಡ ಮಾಡಿದ್ರು. ಇಂದು ಕೂಡ ಮಾಜಿ CM ಆದಂತಹ ಕುಮಾರಸ್ವಾಮಿ ಅವರು ಬೆಂಗಳೂರು ಗ್ರಾಮಾಂತರದಲ್ಲಿ NDA ಅಭ್ಯರ್ಥಿಯಾದಂತಹ ಡಾಕ್ಟರ್ CN ಮಂಜುನಾಥ್ ಅವರ ಪರವಾಗಿ ಒಂದು ಮತಯಾಚನೆ ಕೂಡ ಮಾಡಲಿದ್ದಾರೆ. ಇದ್ರ ಜೊತೆಗೇನೆ ಒಂದು ಬೃಹತ್ತಾದ ರೋಡ್ ಶೋ ಕೂಡ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಬೆಂಗಳೂರು ಗ್ರಾಮಾಂತರ ಎಲ್ಲೋ ಒಂದ್ ಕಡೆ DK ಬ್ರದರ್ಸ್ಗೆ ಟಕ್ಕರ್ ಕೊಡುವ ಒಂದು ನಿಟ್ಟಿನಲ್ಲಿ BJP ಹೈಕಮಾಂಡ್ ಇರ್ಬೋದು, JDS ನಾಯಕರು ಇರ್ಬೋದು, ಅದೊಂದು ಒಂದು ಪ್ರತಿಷ್ಠಿತವಾದ ಕಣವನ್ನಾಗಿ ಪರಿಣಮಿಸಿದ್ದಾರೆ. ಹಾಗಾಗಿ ಅಲ್ಲಿ ಆ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಪದೇ ಪದೇ ಒಂದು ಮತಯಾಚನೆ ಕೂಡ ಮಾಡ್ತಾ ಇದ್ದಾರೆ. ಇಂದು ಕೂಡ ಮಧ್ಯಾಹ್ನ 3 ಗಂಟೆಗೆ ಬೆಂಗಳೂರು ಒಂದು ಗ್ರಾಮಾಂತರ ಕ್ಷೇತ್ರದಲ್ಲಿ HD ಕುಮಾರಸ್ವಾಮಿ ಅವರು ಪ್ರಚಾರ ಕೂಡ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೇನೆ ಬೆಂಗಳೂರು ಉತ್ತರ ಕ್ಷೇತ್ರದ ಒಂದು ಶೋಭಾ ಕರಂದ್ಲಾಜೆ ಅವರ ಪರವಾಗಿ ಕೂಡ ಮತಯಾಚನೆ ಮಾಡಲಿದ್ದಾರೆ. RR ನಗರದಲ್ಲಿ ಕೂಡ ಇಂದು ಸಂಜೆ ಕೂಡ ಒಂದು ಚುನಾವಣಾ ಪ್ರಚಾರ ಮಾಡಲಿದ್ದಾರೆ. ಅದ್ರ ಜೊತೆಗೇನೆ ಇಂದು ಬೆಂಗಳೂರಿನ ಉತ್ತರ ಕ್ಷೇತ್ರದಲ್ಲಿ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಕೂಡ ಒಂದಿಷ್ಟು ಪ್ರಚಾರ ಮಾಡಿ NDA ಅಭ್ಯರ್ಥಿಗಳ ಪರ ಮತಯಾಚನೆ ಮಾಡಲಿದ್ದಾರೆ. ಚಂದ್ರಕಲಾ, ಥ್ಯಾಂಕ್ ಯು ರೇಣುಕಾ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಎಸ್ ವೀಕ್ಷಕರಿಗಾಗಲೇ ಹೇಳ್ತಾ ಇದ್ದೆ, HD ಕುಮಾರಸ್ವಾಮಿ ಅವರು ಈಗ NDA ಮೈತ್ರಿಕೂಟದ ಒಂದು ಭಾಗ ಆಗಿದ್ದಾರೆ. ಅವರು ಕೂಡ ಈ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ 3ನೇ ಬಾರಿ ಗೆಲ್ಲಿಸಿ ದೆಹಲಿಯಲ್ಲಿ ಮತ್ತೊಮ್ಮೆ ಬಿಜೆಪಿಯ ಪಾರುಪತ್ಯವನ್ನ ಸಾಧಿಸುವುದಕ್ಕೆ ನಾನಾ ರೀತಿಯಾದಂತಹ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ನೋಡ್ಬೇಕಾಗುತ್ತೆ ಈ ಕಸರತ್ತಿಗೆ, ಈ ಸಮಾವೇಶಕ್ಕೆ, ಈ ರೋಡ್ ಶೋಗೆ ಕಾಂಗ್ರೆಸ್ ನಾಯಕರು, ದೆಹಲಿಯ ದಂಡ ನಾಯಕರು, ಅದರಲ್ಲಿ ಹೇಳಿದಾಗೆ ಈಗಾಗಲೇ ರಾಹುಲ್ ಗಾಂಧಿ ಅವರ ಆಗಮನ ಆಗಿದೆ. ಇತ್ತ ಪ್ರಿಯಾಂಕಾ ವಾದ್ರಾ ಸೇರಿದಂತೆ AICC ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ರಾಜ್ಯಕ್ಕೆ ಆಗಮಿಸಿ ಭರ್ಜರಿಯಾಗಿ ಕಾಂಗ್ರೆಸ್ ನಾಯಕರ ಪರವಾಗಿ, ಅಂದ್ರೆ ನಾಯಕರ ಏನಿದ್ದಾರಲ್ಲ ಅಭ್ಯರ್ಥಿಗಳ ಪರವಾಗಿ ರೋಡ್ ಶೋ ಕೂಡ ನಡೆಸೋದಕ್ಕೆ ಈಗಾಗಲೇ ತಯಾರಿಯನ್ನ ನಡೆಸ್ತಾ ಇದ್ದಾರಂತೆ. ಹಾಗಾದ್ರೆ ನೋಡ್ಬೇಕಾಗತ್ತೆ.